ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ವೃಂದನ ಕರೆಯೋದಿಕ್ಕೆ ಅಂತ ಹೇಳಿ ಕಾವೇರಿ ರೂಮ್ಗೆ ಬಂದಿರ್ತಾಳೆ. ಆಗ ವೃಂದ ಕಾವೇರಿಗೆ ಬಾಯಿಗೆ ಹೇಗೆಲ್ಲ ಬರುತ್ತೋ ಹಾಗೆಲ್ಲ ಮಾತಾಡ್ತಾ ಇರ್ತಾಳೆ. ಆದರೂ ಕೂಡ ಕಾವೇರಿ ಅಳ್ತಾ ನಿಂತ್ಕೊಂಡಿರ್ತಾಳೆ ಹೊರತು ಬೇರೆ ಏನನ್ನು ಕೂಡ ಮಾತಾಡ್ತಾ ಇರೋದಿಲ್ಲ. ಮೇಡಮ್, ಇವಾಗ ಮಾತಾಡೋದು ಬೇಡ, ಮಾತು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ, ನಿಮ್ಮನ್ನ ಕರೀತಾ ಇದ್ದಾರೆ, ಬನ್ನಿ ಮೇಡಮ್ ಅಂತ ಹೇಳ್ತಾಳೆ ಕಾವೇರಿ. ಹೌದು ಕಣೆ, ಬರ್ತೀನಿ, ನನ್ನನ್ನು ಕರೀತಾ ಇದ್ದಾರೆ ಅಂದಾಗ ನಾನು ಬಂದೇ ಬರ್ತೀನಿ. ಇನ್ನು 15 ನಿಮಿಷದಲ್ಲಿ ಅಗಸ್ತ್ಯ ನನಗೆ ತಾಳಿ ಕಟ್ತಾನೆ ಕಣೆ. ತಾಳಿ ಕಟ್ಟಿದ ನೆಕ್ಸ್ಟ್ ನಾನು ಮಾಡೋದು ಏನು ಗೊತ್ತಾ, ನಿನ್ನನ್ನು ನಮ್ಮ ಸ್ಕೂಲಿಂದ ಕಿತ್ತು ಬಿಸಾಕ್ತೀನಿ ಕಣೆ, ಕತ್ತಿಡ್ದು ಆಚೆ ತಳ್ತೀನಿ. ಅದಾದಮೇಲೆ ಈ ಮನೆಯಿಂದನೂ ನಿನ್ನನ್ನು ಆಚೆ ಕಳಿಸ್ತೀನಿ ಕಣೆ ಅಂತ ಹೇಳ್ತಾ ಇರ್ತಾಳೆ ವೃಂದ. ಆಗ ಕಾವೇರಿ ಇದ್ದವಳು, ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳಿದಾಗ ಯಾವಾಗ ಗೊಣಗ್ತಾ ಇರ್ತಾಳೆ ಈ ಕಡೆ ಕಾವೇರಿ. ಎಂಥ ಮನೆಗೆ ಎಂಥ ಸೊಸೆನಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಕಾವೇರಿ ಹೇಳಿದ ತಕ್ಷಣವೇ ಈ ವೃಂದಾಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದು ಕಾವೇರಿ ಮುಖಕ್ಕೆ ಏನಂದೆ ನೀನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೊಡಿತಾಳೆ. ಹೊಡೆದ ತಕ್ಷಣವೇ ಅಮ್ಮ ಅಂತ ಕೆನ್ನೆ ಹಿಡ್ಕೊತಾಳೆ ಕಾವೇರಿ. ತಾಳಿನೂ ಕೂಡ ಕೆಳಗೆ ಬೀಳುತ್ತೆ. ಆ ತಾಳಿನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾಳೆ ಈ ವೃಂದ. ಇನ್ನೊಂದು ಕಡೆ ಆ ಅಜ್ಜಿ ಪ್ರಮೋದ ದೇವಿಯವರು ಅಗಸ್ತ್ಯನ ನೋಡಬೇಕು ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಂಬಿಕಾ ಅಡ್ಡ ಬರ್ತಾಳೆ. ಅಂಬಿಕಾ ಅಡ್ಡ ಬಂದುಬಿಟ್ಟು, ಅತ್ತೆ ಎಲ್ಲಿಗೋಗ್ತಾ ಇದ್ದೀರಾ ಅಂತ ಹೇಳಿದಾಗ, ಅಗಸ್ತ್ಯ ಜೊತೆ ನಾನು ಮಾತಾಡಬೇಕು ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ. ಬೇಡ, ಅವನು ರೆಡಿ ಆಗ್ತಾ ಇದ್ದಾನೆ, ನೀವೇನು ಬಂದಲ್ಲಿ ಸುಮ್ಮನೆ ಡ್ರೆಸ್ ಮಾಡ್ಕೋಬೇಡಿ, ಮದುವೆ ಕೆಲಸ ತುಂಬಾ ಇದೆ, ಎಲ್ಲ ಆಗುತ್ತೆ ಅತ್ತೆ, ನೀವು ಹೋಗಿ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ, ಮದುವೆನ ನೋಡೋಗಿ ಅತ್ತೆ ಅಂತ ಅಂಬಿಕಾ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರವಿನೂ ಕೂಡ ಓಡ್ಕೊಂಡು ಬರ್ತಾನೆ. ಓಡ್ಕೊಂಡು ಬಂದು, ಅಮ್ಮ ನಾನು ಎಲ್ಲ ಕೆಲಸನ ನಾನು ವಹಿಸ್ಕೊಂಡಿದ್ದೀನಿ ಅಲ್ವಾ, ನಾನು ಮಾಡ್ತೀನಿ ಬನ್ನಿ ಅಮ್ಮ ಅಂತ ಹೇಳ್ತಾನೆ ಕರ್ಕೊಂಡು ಹೋಗೇ ಬಿಡ್ತಾರೆ. ಆದರೆ ಈ ಕಡೆ ಅಂಬಿಕಾ ತುಂಬಾ ಮೆರಿತಾ ಇರ್ತಾಳೆ. ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಅನ್ನೋ ಒಂದು ಹೋಪ್ ಮೇಲೆ ತುಂಬಾ ಇದರಲ್ಲಿರ್ತಾಳೆ. ಈ ಕಡೆ ಪ್ರಮೋದ ದೇವಿಯವರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇನ್ನೊಂದು ಕಡೆ ಶಶಿ ಅಮ್ಮ ನೋಡಿದ್ರೆ ನಾನು ಏನು ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಕ್ಕಳ ಮೇಲೆ ಹೇಗೆ ಬಿಡೋದು, ಇಲ್ಲ ನಾನೇ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಫೋನನ್ನು ತಗೊಂಡು ಫೋನ್ ಮಾಡ್ತಾನೆ. ಫೋನ್ ಮಾಡಿ ಏನೋ ಸೀಕ್ರೆಟಾಗಿ ಮಾತಾಡ್ತಾ ಅಡ್ರೆಸ್ನ ಕೂಡ ಎಲ್ಲ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ತಾಳಿ ನೋಡಿ ಶಾಕ್ ಆಗಿದ ತಕ್ಷಣವೇ, ಏನೇ ಇದು ತಾಳಿ ನಿನ್ನ ಕೊರಳಲ್ಲಿ ಏನೇ ಅಂತ ಹೇಳಿಬಿಟ್ಟು ವೃಂದ ಕೇಳ್ತಾ ಇರ್ತಾಳೆ. ಏನೇ ನೀನು ಕೂಡ ಏನಾದರೂ ಆ ನೇತ್ರನ ಥರ ಮೋಸ ಹೋಗಿದೆಯಾ, ಶ್ರೀಮಂತ ಹುಡುಗ ಬೇಕು ಅಂತ ಅವನ ಹಿಂದೆ ಹೋಗಿ ಮೋಸ ಹೋಗಿದೆಯಾ, ಅವ್ನು ನಿನಗೆ ಮೋಸ ಮಾಡಿಬಿಟ್ಟು ಓಡೋಗ್ಬಿಟ್ನಾ ಅಂತ ಕೇಳ್ತಾ ಇರ್ತಾರೆ. ಈ ವೃಂದನಿಗೆ ಈ ತಾಳಿ ಕಟ್ಟಿರೋದು ಅಗಸ್ತ್ಯ ಅನ್ನೋ ಅರಿವೇ ಇರೋದಿಲ್ಲ. ಅಲ್ಲ ಕಣೆ, ಇಷ್ಟು ದಿನ ಈ ತಾಳಿನ ನೀನು ಮುಚ್ಚಿಟ್ಕೊಂಡು ಮನೆಯವ್ರಿಗೆ ಎಲ್ರಿಗೂ ಕೂಡ ಮೋಸ ಮಾಡ್ತಾ ಇದೆಯಾ, ಹಬ್ಬ ನೀನು ಬಲೆ ಕಿಲಾಡಿ ಇದೆಯಾ ಕಣೆ, ನೀನು ತುಂಬ ಖತರ್ನಾಕಿದೆಯಾ ನೀನು, ಇಷ್ಟು ದಿನ ತಾಳಿನ ಮಚ್ಚಿಟ್ಕೊಂಡು ಮದುವೆನೇ ಆಗಿಲ್ಲ ಅನ್ನೋ ರೀತಿ ಮನೆಯವ್ರ ಜೊತೆ ಎಲ್ಲ ಹೇಳ್ಕೊಂಡು ಅಗಸ್ತ್ಯನ ಜೊತೆ ಬೇರೆ ಸಲಿಗೆಯಿಂದ ಇದೆಯಾ, ನಾಚಿಕೆ ಆಗಲ್ವೇನ ನಿನಗೆ ಅಂತ ಕಾವೇರಿಗೆ ಹೋಗಿತಾ ಇರ್ತಾಳೆ. ಆದರೆ ಕಾವೇರಿ ಏನನ್ನು ಕೂಡ ಮಾತಾಡದೆ ಅಳ್ತಾ ಇರ್ತಾರೆ. ಅಬ್ಬಾ, ನನಗೆ ನಿನ್ನ ಕೊಳ್ಳಲ್ಲಿ ತಾಳಿ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಅಗಸ್ತ್ಯ ಓನ್ಲಿ ನನ್ನವನು ಕಣೆ, ಅಗಸ್ತ್ಯ ನನ್ನವನು, ನೀನು ಹೇಗಾದರೂ ಹಾಳಾಗಿ ಹೋಗು ಅಂತ ಹೇಳಿಬಿಟ್ಟು ಕಾವೇರಿನ ಅಲ್ಲಿಂದ ಕಳಿಸ್ತಾಳೆ. ಹೋಗೆ ರೂಮಿಂದ ಅಂತ ಆಚೆ ಕಳಿಸ್ತಾರೆ. ಮದುವೆ ಆಗಲಿ, ಎಲ್ಲರನ್ನೂ ಸೇರಿಸ್ಬಿಟ್ಟು ಆಮೇಲೆ ನಿನ್ನ ಪಿಕ್ಚರ್ನ ನಾನೇ ತೋರಿಸ್ತೀನಿ ಕಣೆ ಎಲ್ಲರಿಗೂ, ಹೋಗೆ ಅಂತ ಹೇಳಿಬಿಟ್ಟು ವೃಂದ ಕಾವೇರಿನ ಆಚೆ ಕಳಿಸ್ತಾರೆ. ಆದರೆ ಹತ್ಕೊಂಡು ಕಾವೇರಿ ಹೋಗ್ತಾ ಇರ್ತಾಳೆ. ವೃಂದ ಮಾತ್ರ ತುಂಬಾ ಖುಷಿಯಾಗಿರ್ತಾಳೆ. ನನಗೆ ಕಾಂಪಿಟೇಟರ್ಸ್ ಯಾರೂ ಇಲ್ಲ ಅಂತ ತುಂಬಾ ಖುಷಿಯಾಗಿರ್ತಾರೆ. ಇನ್ನು ಅಗಸ್ತ್ಯ ಸಪ್ಪೆ ಮುಖ ಮಾಡಿಕೊಂಡು ತುಂಬಾ ಬೇಜಾರಲ್ಲಿ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ವಿವೇಕ್ ಬರ್ತಾರೆ. ಅಗಸ್ತ್ಯ ಇನ್ನೂ ರೆಡಿಯಾಗಿಲ್ವಾ, ಹಾರ ಹಾಕ್ಕೊಂಡಿಲ್ಲ, ಪೇಟ ಹಾಕ್ಕೊಂಡಿಲ್ಲ, ಏನು ಮಾಡ್ತಾ ಇದೀಯ ನೀನು ಅಂತ ಹೇಳಿಬಿಟ್ಟು ಪೇಟನ್ನು ಕೂಡ ಹಾರನ್ನು ಹಾಕಿ ಪುರೋಹಿತರು ಕರೀತಾ ಇದ್ದಾರೆ, ಬಾ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಅಂಬಿಕಾ ಬರ್ತಾರೆ. ಅಗಸ್ತ್ಯ ರೆಡಿ ಆದ್ಯಾ ಅಂತ ಬಂದಾಗ, ಅಗಸ್ತ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಅತ್ತೆ ಅಂತ ಹೇಳ್ತಾರೆ. ಹೌದಲ್ವಾ, ಅವನು ಮದುಮಗನ ಕಳೆ ಅವನಿಗೆ ಬಂದಿದೆ ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ. ಆಗ ಅಗಸ್ತ್ಯ ಇದ್ದವನು,
ಭಾವ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಾನೆ. ಏನು ಅಗಸ್ತ್ಯ ಅಂತ ಹೇಳಿ ಕೇಳಿದಾಗ, ಅದು ಭಾವ ಅಂತ ಹೇಳಿ ಹೇಳೋದಕ್ಕೆ ಹೋದಾಗ, ಅಗಸ್ತ್ಯ ಮದುವೆ ಆದಮೇಲೆ ಏನು ಬೇಕಾದರೂ ಮಾತಾಡುವಂತೆ, ಇವಾಗ ಟೈಮ್ ಇಲ್ಲ, ಬಾ ಇವಾಗ ಅಂತ ಹೇಳಿ ಕರಿತಾ ಇರ್ತಾರೆ. ಅಯ್ಯೋ ಅದು ಅಮ್ಮ ಅಂತ ಹೇಳಿ ತಡವರಿಸ್ತಾ ಇರ್ತಾರೆ ಅಗಸ್ತ್ಯ. ಇನ್ನೊಂದು ಕಡೆ ಈ ಕಾವೇರಿ ಅಂಬಿಕಾ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಕಾವೇರಿನ ನೆನೆಸ್ಕೊಂಡು ಹಾಗೆ ಕೈಯಲ್ಲಿರೋ ಗನ್ನನ್ನು ಸಹ ತೋರಿಸ್ತಾ ಇರ್ತಾರೆ. ಸರಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ನೀವು ವಿವೇಕ್ ಅಳಿ ಅಂದರೆ ನೀವು ಹೋಗಿರ್ರಿ, ನಾನು ಅಗಸ್ತ್ಯನ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ವಿವೇಕ್ನ ಅಲ್ಲಿಂದ ಕಳಿಸಿ, ಯಾಕೆ ಅಗಸ್ತ್ಯ ನಾನು ಹೇಳೋದ್ರ ಮೇಲೆ ನೀನು ಸ್ವಲ್ಪನೂ ಸೀರಿಯಸ್ ತೊಗೊಂಡಿಲ್ಲ ನನ್ನ ಮಾತಿನ ಮೇಲೆ ಅಲ್ವಾ ನೀನು ಅಂತ ಹೇಳಿಬಿಟ್ಟು ಅಗಸ್ತ್ಯನಿಗೆ ಮತ್ತೆ ನಾನು ಸ್ಯಾಂಪಲ್ ತೋರಿಸ್ಬೇಕಾ ಅಂತ ಹೇಳಿ ಗನ್ನನ್ನು ತಗೊಳ್ತಾಳೆ. ಅಮ್ಮ ಬೇಡ, ನಿಮ್ಮ ಮಾತಿನ ಮೇಲೆ ನನಗೆ ಸೀರಿಯಸ್ಸು ಇದೆ, ಗೌರವನೂ ಇದೆ, ನಾನು ಬರ್ತೀನಿ ನಡಿ ಅಂತ ಹೇಳಿಬಿಟ್ಟು ಜೊತೆಯಲ್ಲೇ ಮುದ್ದು ಮಾಡಿಕೊಂಡು ಸ್ಮೈಲ್ ಅಂತ ಹೇಳಿ ನಗಿಸ್ಕೊಂಡು ಅಂಬಿಕಾ ಅಲ್ಲಿಂದ ಮಂಟಪಕ್ಕೆ ಕರ್ಕೊಂಡೋಗಿ ಕೂರಿಸ್ತಾರೆ. ಮಂಟಪಕ್ಕೆ ಹೋಗಿದ್ದನ್ನು ನೋಡಿಬಿಟ್ಟು ಈ ಕಡೆ ಶಶಿ ಮತ್ತು ಪ್ರಮೋದ ದೇವಿ ಅವರು ಶಾಕ್ ಆಗ್ತಾರೆ. ಏನಿವನು ಮಂಟಪಕ್ಕೆ ಗಂಡಿನ ಅವತಾರದಲ್ಲಿ ಬಂದು ಕುತ್ಕೊಂಡಿದ್ದಾನಲ್ಲ ಅಂತ ಹೇಳಿ ಶಶಿ ಬಂದು, ಏನೋ ಮದುವೆಗೆ ಅಂತ ಟೈಮ್ ತೊಗೊಂಡೆ ತಾನೆ, ಟೈಮ್ ತೊಗೊಂಡು ಏನೋ ಮಾಡ್ತೀನಿ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಗಂಡಿನ ಅವತಾರದಲ್ಲಿ ಬಂದುಬಿಟ್ಟು ಕುತ್ಕೊಂಡಿದೆಯಲ್ಲ, ನಿನಗೇನು ಅನ್ನಿಸ್ತಿಲ್ವೇನೋ ಅಂತ ಹೇಳಿ ಬಡ್ಡಿಗೆ ಹೋಗಿ ಬೈತಾರೆ. ಆಗ ಮಾಮ್ ನನ್ನನ್ನು ತಡೆದ್ರು, ಮಾಮ್ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾನೆ. ಸರಿ ನಾನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಶಶಿ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಈ ವೃಂದ ತುಂಬಾ ಖುಷಿಯಾಗಿ ಇರ್ತಾಳೆ. ಆಗ ಅವಳಿಗೆ ಪಟ ಅಂತ ಹೇಳಿ ವಾಟ್ಸಪ್ ಮೆಸೇಜ್ ಬರ್ತವೆ. ಮೆಸೇಜನ್ನು ಓಪನ್ ಮಾಡಿ ನೋಡ್ತಾಳೆ. ಈ ಕಡೆ ಕಾವೇರಿ ಮತ್ತು ಅಗಸ್ತ್ಯ ಅವರು ಮದುವೆ ಆಗಿರೋ ಫೋಟೋಸ್ಗಳನ್ನ ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾಳೆ. ತುಂಬಾ ಶಾಕ್ ಆಗಿಬಿಟ್ಟು ಅಳ್ತಾರೆ. ನನಗೆ ಮೋಸ, ಈ ವೃಂದ ಆರಸ್ಗೆ ಮೋಸನ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಈ ಕಡೆ ಕಾವೇರಿನ ಹುಡ್ಕೊಂಡು ಬರ್ತಾಳೆ. ಕಾವೇರಿನೂ ಕೂಡ ಒಂದು ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅವಳನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಒಂದು ಸೈಡಿಗೆ ಹೋಗ್ಬಿಟ್ಟು, ಏನೇ ಯಾರೇ ಈ ತಾಳಿ ಕಟ್ಟಿದ್ದು ಅಂತ ಹೇಳಿಬಿಟ್ಟು ಮತ್ತೆ ತಾಳಿನ ಹಿಡ್ಕೊಂಡು ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಅಗಸ್ತ್ಯನ ತಾಳಿ ಕಟ್ಟಿದ್ದು ಅಂದಾಗ, ಹೌದು ಅಗಸ್ತ್ಯ ಸರೇ ತಾಳಿ ಕಟ್ಟಿದ್ದು ಅಂತ ಹೇಳಿಬಿಟ್ಟು ಈ ಕಾವೇರಿ ಹೇಳ್ತಾಳೆ. ಕಾವೇರಿ ಹೇಳಿದ ತಕ್ಷಣ ಈ ವೃಂದನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರಿ, ಏನಿದೆಲ್ಲ ಅಂತ ಹೇಳಿ ಕೂಗಾಡೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಅಳ್ತಾ ಇರ್ತಾಳೆ, ರಂಪಾಟನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಈ ವೃಂದ. ಆದರೆ ಅದನ್ನೆಲ್ಲ ನೋಡಿಬಿಟ್ಟು ಕಾವೇರಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅಗಸ್ತ್ಯನ ಮೇಲೆ ಪ್ರಾಣನ ಇಟ್ಕೊಂಡಿರ್ತಾಳೆ ವೃಂದ. ಅಗಸ್ತ್ಯನ ಮನಸಾರೆ ಪ್ರೀತಿಸ್ತಾ ಇರ್ತಾಳೆ. ಹಾಗೆ ಅಗಸ್ತ್ಯನ ನಾನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಆಟನೂ ಕೂಡ ತೊಟ್ಕೊಂಡು ಮದುವೆ ಹಂತಕ್ಕೆ ಬಂದಿರುವಂತಹ ಈ ವೃಂದಾಗೆ ಈ ರೀತಿ ಶಾಕ್ ಆದಾಗ ಅವಳು ಥರ ಹುಚ್ಚಿ ಥರ ಹಾಡೋದು ಸಹಜನೇ. ಅದೇ ರೀತಿ ಹಾಡ್ತಾ ಇರ್ತಾಳೆ. ಇಲ್ಲ, ಎಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿದ್ದೀರಾ, ಈ ವೃಂದ ಅರಸ್ಗೆ ಮೋಸ ಮಾಡಿದ್ದೀರಾ, ನಿಜ ಹೇಳೆ, ಇದೆಲ್ಲ ಮಾಡಿರೋದು ನೀನೇ ಅಲ್ವಾ, ಎಲ್ಲರೂ ಅಲ್ಲ, ಇದೆಲ್ಲ ಮಾಡಿರೋದು ನೀನೇ ಕಣೆ ಅಂತ ಹೇಳಿಬಿಟ್ಟು ಕಾವೇರಿ ಕುತ್ತಿಗೆನ ಹಿಡ್ಕೊಂಡು ಹಿಚಕ್ತಾ ಇರ್ತಾಳೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಮತ್ತೆ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಹೊಡೆಯೋಕ್ಕೆ ಅಂತ ಹೋದ ತಕ್ಷಣ ಕಾವೇರಿ ಅವಳ ಕೈಯನ್ನು ಹಿಡ್ಕೊಂಡ್ಬಿಡ್ತಾಳೆ. ಅಳ್ತಾ ಇರ್ತಾಳೆ ಕಾವೇರಿನೂ ಕೂಡ, ಈ ಕಡೆ ವೃಂದನೂ ಕೂಡ ಅಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಂಟಪದಲ್ಲಿ ಟೈಮ್ ಆಗ್ತಾ ಇದೆ, ವಧುನ ಕರ್ಕೊಂಬನ್ನಿ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲೇ ಅಂಬಿಕಾ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿ ಹುಡ್ಕೊಂಡು ಬರ್ತಾಳೆ ರೂಮ್ ಕಡೆ. ಇನ್ನೊಂದು ಕಡೆ ಈಗ ಕಾವೇರಿ ಮನೆಯವರು ಕೂಡ ಈ ಮನೆ ಊಟ ಮುಗಿಸ್ಕೊಂಡು ಹುಡುಗನ ಜೊತೆ ಎಷ್ಟೊತ್ತಿಂದೆ ನೀನು ಇಡ್ಲಿನ ಅಂತ ಹೇಳಿ ಮಾತಾಡಿಕೊಂಡು ಚಂದ್ರು ಎಲ್ಲ ನಗ್ನಗ್ತಾ ಬರ್ತಾ ಇರ್ತಾರೆ. ಅಷ್ಟರಲ್ಲೇ ನಾಣಿ ಅಡ್ಡ ಬರ್ತಾನೆ. ನಾಣಿ ಅಂದ್ಬಿಟ್ಟು ಅಡ್ಡ ಬಂದುಬಿಟ್ಟು ನಿಮ್ಮದೆಲ್ಲ ಊಟ ಆಯಿತಾ, ಚೆನ್ನಾಗಿತ್ತ ಊಟ ಅಂತ ವಿಚಾರಿಸ್ಕೊಳ್ತಾ ಇರ್ತಾನೆ. ಹೌದು ಆಯಿತು, ನನಗೆ ಕಾವೇರಿ ಟೀಚರ್ ಹೇಳಿದ್ದಾರೆ ಇನ್ನು ಶಾಸ್ತ್ರಕ್ಕೆ ತುಂಬ ಟೈಮ್ ಬೇಕಂತೆ, ನೀವೆಲ್ಲರೂ ಕೂಡ ಈಗ ವಿಶ್ರಾಂತಿ ತೊಗೋಬೇಕಂತೆ, ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಬನ್ನಿ ಅಂತ ಹೇಳಿ ಕರಿತಾ ಇರ್ತಾನೆ. ಬೇಡ, ನಾವು ಮದುವೆ ನೋಡಬೇಕು ಅಂತ ಹೇಳಿದಾಗ, ಇಲ್ಲ ಮದುವೆ ನೋಡೋಕ್ಕಾಗೋದಿಲ್ಲ, ನೀವಿವಾಗ ವಿಶ್ರಾಂತಿ ತೊಗೊಳ್ಳೇಬೇಕು ಅಂತ ಹೇಳಿ ನಾಣಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮದುವೆನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ದೊಡ್ಡ ಮನೆ ಮದುವೆ ಅಲ್ವಾ, ಹಾಗೆ ಹೀಗೆ ಅಂತ ಚಂದ್ರು ಹೊಗಳ್ತಾ ಇರ್ತಾನೆ. ಹೌದು, ಬರೋದನ್ನೆಲ್ಲ ಮಗಳಿಗೆ ಸುರಿದ್ರೆ ನಮ್ಮ ಕಾವೇರಿ ಕೈಗೆ ಚಿಪ್ಪೇನೆ ಅಂತ ಹೇಳಿಬಿಟ್ಟು ಈ ಸರೋಜ ಮಾತಾಡ್ಕೊಳ್ತಾ ಇರ್ತಾರೆ. ಚಂದ್ರು ಇದ್ದವರು ಆ ಮಾತನ್ನು ಕೇಳಿಸ್ಕೊಂಡು, ಏನು ಅಂತ ಮಾತಾಡ್ತಾ ಇದೆಯಾ, ಸೊಸೆನ್ನು ಮಗಳನ್ನೂ ಒಂದೇ ಥರ ನೋಡ್ತಾ ಇದ್ದಾರೆ, ಅವ್ರ ಕಿವಿಗೆ ಏನಾದರೂ ಇದು ಬಿತ್ತು ಅಂತಂದರೆ ಅವ್ರು ಏನು ಅಂದ್ಕೊಳ್ಳಲ್ಲ, ಹಾಗೆಲ್ಲ ಮಾತಾಡಬಾರ್ದು, ನೀನು ಸುಮ್ಮನೆ ಇರು ಅಂತ ಹೇಳಿ ಚಂದ್ರು ಬಾಯಿ ಮುಚ್ಚಿಸ್ತಾರೆ. ಹಾಗೇನೆ ನಾಣಿ ಕರ್ಕೊಂಡು ರೂಮ್ ಒಳಗೆ ಹೋಗ್ಬಿಟ್ಟು, ಬನ್ನಿ ನೀವು ನಡೀರಿ, ಒಳಗೆ ನಡೀರಿ ಅಂತ ಹೇಳಿ ರೂಮ್ ಒಳಗೆ ಹಾಕ್ಬಿಟ್ಟು ಡೋರನ್ನ ಕ್ಲೋಸ್ ಮಾಡಿಕೊಂಡು, ಅಪ್ಪ ಇವಾಗ ಸಮಾಧಾನ ಆಯಿತು, ಕಾವೇರಿ ಟೀಚರ್ಗೆ ಇಷ್ಟಾದರೂ ಸಹಾಯ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ, ಹೇಗೋ ಅವ್ರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಡೋರನ್ನು ಲಾಕ್ ಮಾಡಿಕೊಂಡು ನಾಣಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಮದುವೆ ಮನೆಯಲ್ಲಿ ಎಲ್ಲ ಕಡೆ ಈ ವೃಂದನ ಹುಡುಕ್ತಾ ಇರ್ತಾರೆ. ವೃಂದ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಸಿಸ್ಸು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಹೇಳಿ ಇದ್ಲು, ಈಗ ಈ ಮದುವೆ ಮಂಟಪದಲ್ಲಿ ಅವಳೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ ವಿವೇಕ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ. ಗಾಬರಿ ಆದಾಗ ಈ ಅಗಸ್ತ್ಯನೂ ಕೂಡ ತುಂಬಾ ಗಾಬರಿಯಾಗಿರ್ತಾರೆ. ಈ
ವೃಂದ ಎಲ್ಲಿಗೋದ್ಲು, ಈ ವೃಂದ ಯಾರಿಗೂ ಹೇಳ್ದೆ ಏನು ಮಾಡ್ತಾಳೆ ಇನ್ನು ಮುಂದೆ, ಈಗ ಈ ಮದುವೆ ಅಂತೂ ನಿಲ್ಲೋ ಸ್ಟೇಜಿಗೆ ಬಂದಿದೆ. ಅಂತೂ ಇಂತೂ ಈ ಮದುವೆ ನಿಲ್ಲಿಸ್ತಾರಾ ಅಥವಾ ಕಾವೇರಿ ಹಠದ ಮೇಲೆ ಅಗಸ್ತ್ಯನೇ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಬರ್ತಾಳ ವೃಂದ, ಈ ಅಂಬಿಕಾ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ಇದು ಅವಳಿಗೆ ಉಲ್ಟಾ ಹೊಡೆಯುತ್ತಾ ಇಲ್ವಾ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.